ಹಾಯ್ ಎವ್ರಿವನ್, ನಾನು ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಬೀಟ್ರೂಟ್ ಪಲ್ಯ ಮಾಡೋಣ ಬನ್ನಿ ಗೈಸ್. ಫಸ್ಟು ಈ ಬೀಟ್ರೂಟ್ದೆಲ್ಲ ಈ ಥರ ಸಿಪ್ಪೆ ತಕ್ಕೊಂಬಿಡೋಣ. ಈ ಬೀಟ್ರೂಟು ಒಂದು ರೂಟ್ ವೆಜಿಟೇಬಲ್, ಅಂದರೆ ಗೆಡ್ಡೆ ಗೆಣಸು ಆ ಜಾತಿಗೆ ಸೇರಿರೋದು. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಫೈಬರ್ ರಿಚ್ ಕೂಡ. ಇದರಲ್ಲಿ ನೈಟ್ರೇಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ತುಂಬಾ ಇದೆ. ಆಮೇಲೆ ಹಾರ್ಟ್ ಹೆಲ್ತಿಗೆ ಕೂಡ ಒಳ್ಳೆಯದು. BP ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆವಾಗವಾಗ ಇದನ್ನು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ರಾಗಾದರೂ ತಿನ್ಬೋದು, ಕುಕ್ ಮಾಡಿ ಆದರೂ ತಿನ್ಬೋದು. ರಾ ಆಗಿ ಅಂದರೆ ಫ್ರೆಂಡ್ಸ್, ನೀವು ಬೀಟ್ರೂಟ್ನ ಸಲಾಡ್ಗೆ ಯೂಸ್ ಮಾಡ್ಕೋಬೋದು ಅಥವಾ ಬೀಟ್ರೂಟ್ ಜ್ಯೂಸ್ ಕುಡಿಬೋದು. ಕುಕ್ ಮಾಡಬೇಕು ಅಂದರೆ ನಾವು ಪಲ್ಯ ಮಾಡ್ಬೋದು ಅಥವಾ ಸಾಂಬಾರಿಗೆ ಕೂಡ ಯೂಸ್ ಮಾಡ್ಕೋಬೋದು. ಸಿಪ್ಪೆ ತೆಗೆಯೋದಕ್ಕೆ ಫ್ರೆಂಡ್ಸ್ ಪೀಲರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಹೀಗೆ ಚಾಕುನಲ್ಲೇ ತೆಗೆದು ಬಿಡ್ತೀನಿ. ಈ ಬೀಟ್ರೂಟು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಸೊ ಸಿಪ್ಪೆ ತೆಗೆಯೋದು ಹೀಗೆ ನೋಡಿ, ಹೆಚ್ಚೋದೂ ಸ್ವಲ್ಪ ಕಷ್ಟನೇ. ನಾನು ಆ್ಯಕ್ಚುಲಿ 2 ಬೀಟ್ರೂಟ್ ತೊಗೊಂಡಿದ್ದೀನಿ. ಈ ಪೀಲ್ ಮಾಡಿರೋದನ್ನ ಒಂದ್ಸರಿ ತೊಳ್ಕೊಳ್ಳೋಣ. ಗಟ್ಟಿ ಇದೆ. ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಸ್ಲೈಸಸ್ ಮಾಡ್ಕೊಂಬಿಡಿ. ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು, ಬಟ್ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಈ ಥರ ಅಗಲ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಫಸ್ಟು ಉದ್ದುದ್ದಕ್ಕೆ ಈ ಥರ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಈ ಥರ ಜೋಡಿಸ್ಕೊಂಡು ಹೀಗೆ ಇದು ಸ್ವಲ್ಪ ತಗೊಂಡ್ಬಿಡ್ತೀನಿ. ಇನ್ನೊಂದು ಹೆಚ್ಕೋಬೇಕಲ್ಲ. ಈ ಥರ ಒಂದೇ ಸಮನಾಗಿದ್ದರೆ ಈ ಸ್ಲೈಸಸ್ಸು ಆಗ ಈಸಿ ಈ ಥರ ಕಟ್ ಮಾಡ್ಕೋಬೋದು. ಬಟ್ ಅದು ಒಂದೊಂದು ಕಡೆ ಒಂದೊಂದು ಥರ ಇದ್ದಾಗ ಸಪ್ರೇಟಾಗಿ ಮಾಡ್ಕೋಬೇಕು. ನೋಡಿ, ಇದು ಚಿಕ್ಕದು, ಬಟ್ ಸ್ಟಿಲ್ ಆದರೆ ಮಾಡ್ಕೊಳ್ಳಿ ನಿಮ್ಗಾದರೆ. ನೋಡಿ, ಈ ಥರ ಜಾರುತ್ತೆ. ಅದಕ್ಕೆ ನಾನು ಇದು ತೆಗೆದುಬಿಟ್ಟು ಬರೀ ಫಸ್ಟು ಇಷ್ಟು ಮಾತ್ರ ಈ ಥರ ಜಾರುತ್ತೆ, ಅವಾಗ ಸಪ್ರೇಟಾಗಿ ಮಾಡ್ಕೋತೀನಿ. ನಿಮಗೆ ಹೇಗೆ ಬರುತ್ತೋ ಹಾಗೆ ಒಟ್ಟಿನಲ್ಲಿ ಸಣ್ಣಕ್ಕೆ ಹೆಚ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ಇಷ್ಟೇ ಗೈಸ್ ಇಂಗ್ರೀಡಿಯೆಂಟ್ಸ್. ನೋಡಿ, ಸಣ್ಣದಾಗಿ ಹೆಚ್ಚಿರೋ ಬೀಟ್ರೂಟ್, ಆನಿಯನ್, ಗ್ರೀನ್ ಚಿಲ್ಲೀಸ್ ಮತ್ತು ಕರಿಬೇವು, ಮತ್ತು ಸ್ವಲ್ಪ ಕಾಯಿ ತುರ್ಕೊಳ್ಳಿ. ಇದನ್ನು ಒಂದು ತಟ್ಟೆಗೆ ಎತ್ಕೊಂಡ್ಬಿಡೋಣ. ಗೈಸ್, ಒಂದು ಪಾನ್ ಇಡಿ. ಗೈಸ್, ಪಾನ್ ಕಾದಿದೆ. ಒಂದು 2 ಸ್ಪೂನು ಆಯಿಲ್ ಹಾಕೋಣ. ಎಣ್ಣೆ ಕಾಯ್ತಾ ಇದ್ದ ಹಾಗೆ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಿದ್ದ ಹಾಗೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು 1 ನಿಮಿಷ ಹೀಗೆ ಫ್ರೈ ಮಾಡಿ. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್ನ ಇದಕ್ಕೆ ಹಾಕೋಣ. ಇದನ್ನು ಮಿಕ್ಸ್ ಮಾಡೋಣ ಒಂದ್ಸರಿ ನೀಟಾಗಿ. ನಾನು ಚಿಕ್ಕದು ತೊಗೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ, ಚಿಕ್ಕ ಪಾನ್ ತೊಗೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಆಗುತ್ತೆ ಅಂದ್ಕೊಂಡು ತೊಗೊಂಡ್ಬಿಟ್ಟೆ. ಆಗಿದೆ, ಬಟ್ ಮಿಕ್ಸ್ ಮಾಡುವಾಗ ಒಂಚೂರು ಕಷ್ಟ ಆಗ್ತಿದೆ.
ಗೈಸ್ ಇದೊಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ಸಾಲ್ಟ್ ಹಾಕ್ಬಿಡೋಣ. ನಾನು ಇದಕ್ಕೆ ಕಲ್ಲುಪ್ಪೆ ಹಾಕ್ತಿದ್ದೀನಿ. ಈಗ ನೋಡ್ಕೊಂಡು ಹಾಕಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಗೈಸ್ ನೀವು ಕಲ್ಲುಪ್ಪೆ ಹಾಕಬೇಕು ಅಂತಿಲ್ಲ, ಕಲ್ಲುಪ್ಪು ಪುಡಿ ಉಪ್ಪು ಯಾವ್ದು ಬೇಕಾದರೂ ಬಳಸ್ಕೊಳ್ಳಿ, ನಿಮ್ಮಿಷ್ಟ. ನೋಡಿ ನಾನು ನೀರು ಹಾಕಿಲ್ಲ, ಬಟ್ ಸ್ಟಿಲ್ ಅದೇ ಎಷ್ಟು ವಾಟರಿ ಆಗಿದೆ, ಕಾಣಿಸ್ತಿದೆಯಾ ನೋಡಿ. ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ. ಇದನ್ನು ಮುಚ್ಚಿಟ್ಬಿಡೋಣ, ಒಂದು 5-10 ನಿಮಿಷ ಆಗುತ್ತೆ. ಗೈಸ್ ಇದು ಮಧ್ಯದಲ್ಲಿ ಒಂದ್ಸರಿ ತಿರುಗಿಸಿ ನೋಡಬೇಕು. ನೀವು ಹೀಗೆ ನೋಡ್ಬೋದು ನೋಡಿ, ಹೀಗೆ ತಗೊಂಡು ಒಂದು ಯಾವುದಾದ್ರೂ ಇದನ್ನು ಹೀಗೆ ಪ್ರೆಸ್ ಮಾಡಿ ನೋಡಿ ಆಗಿದೆ. ಅದಕ್ಕೆ ತರಕಾರಿ ಹೆಚ್ಚುವಾಗ ಯಾವತ್ತೂ ಅಷ್ಟೇ ವೆಜಿಟೇಬಲ್ಸ್ನ ಒಂದೇ ಸಮನಾಗಿ ನಾವು ಕಟ್ ಮಾಡಬೇಕು, ಸೈಜ್ ವೈಸ್. ಈ ಥರ ನಾವು ಚೆಕ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ದಪ್ಪ ಒಂದು ಚಿಕ್ಕದಿದ್ದರೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದು ಆಗಿದೆ ಗೈಸ್, ಇಷ್ಟು ಬೆಂದರೆ ಸಾಕು. ನಿಮಗೆ ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಬೇಕು, ಮತ್ತು ಎಕ್ಸ್ಟ್ರಾ ನೀರು ಹಾಕಬೇಕಾಗತ್ತೆ ಇನ್ನೂ ಸಾಫ್ಟ್ ಬೇಕು ಅಂದರೆ. ಬಟ್ ಆ್ಯಸ್ ಆಫ್ ನಾವು ಇದು ಕರೆಕ್ಟಾಗಿದೆ. ಕ್ರಂಚಿ ಆಗಬೇಕು ಅನ್ನೋರಿಗೆ ನೋಡಿ, ಆವಾಗಲೇ ಏನು ನೀರಿನ ಅಂಶ ಇತ್ತಲ್ಲ, ವಾಟರಿ ಕಂಟೆಂಟು ಅದೇನೂ ಇಲ್ಲ, ಈಗ ಹೊರಟೋಗಿದೆ. ಸೊ ಕ್ಲೀನಾಗಿ ಕುಕ್ ಆಗಿದೆ. ಇನ್ನೊಂದು 2 ನಿಮಿಷ ಕುಕ್ ಆಗಲಿ ಸಾಕು. ಗೈಸ್ ನೋಡೋಣ. ಆಗಿದೆ, ಆಫ್ ಮಾಡೋಣ. ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಬಿಡೋಣ. ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಕಾಯಿ ತುರಿ ಇಲ್ಲದೇನೂ ಹಾಗೇನೂ ತಿನ್ಬೋದು ಪಲ್ಯ, ಬಟ್ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗಾದೆನೇ ಇದೆಯಲ್ಲ, ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ, ಹಾಗೆ. ಇಷ್ಟೇ ಗೈಸ್ ಈ ಹುಡಿ ಪಲ್ಯ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಚಪಾತಿ ಕೂಡ ಬಳಸ್ಬೋದು, ನಿಮ್ಮಿಷ್ಟ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಗೈಸ್ ಈ ಹುಡಿ ಪಲ್ಯ ಲಂಚ್ ಡಿನ್ನರ್ ಟೈಮ್ಗೆ ಮಾಡ್ಬೋದು. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.